ಇದು ದರ್ಶನ್ಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ. ದರ್ಶನ್ ಅಭಿಮಾನಿಗಳು ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಟೋರಿ. ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ಯಾವಾಗ ಅವರಿಗೆ ಜಾಮೀನು ಸಿಗುತ್ತೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇದು ನಟ ದರ್ಶನ್ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸುದ್ದಿ. ನಟ ದರ್ಶನ್ ಅವರು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹದ್ದು. ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಅಂದರೆ 2024 ಜೂನ್ 11ರಂದು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಮೈಸೂರಿನಿಂದ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬಂದಿದ್ದರು. ಅದಾದ ನಂತರ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಯಿತು. ಅದಾದ ನಂತರ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಹೈಕೋರ್ಟು ನಟ ದರ್ಶನ್ ಅವರಿಗೆ ಅವರ ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ, ಅಂದರೆ ಅವರಿಗೆ ಸಿಕ್ಕಾಪಟ್ಟೆ ಬೆನ್ನು ನೋವಿತ್ತು. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು. ಆದರೆ ಸರ್ಕಾರ ಆ ಪ್ರಕರಣವನ್ನು ಅಷ್ಟಕ್ಕೆ ಕೈ ಬಿಡಲಿಲ್ಲ. ಯಾವಾಗ ದರ್ಶನ್ ಅವರಿಗೆ ಜಾಮೀನು ಸಿಕ್ತೋ ತಕ್ಷಣ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದರು. ದರ್ಶನ್ ಕೊಲೆ ಪ್ರಕರಣದ ಆರೋಪಿ, ಅವರಿಗೆ ಜಾಮೀನು ಕೊಟ್ಟಿರುವುದು ಸರಿಯಲ್ಲ, ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ಸುಪ್ರೀಂ ಕೋರ್ಟ್ ಆ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು 2025 ಆಗಸ್ಟ್ 14ರಂದು ದರ್ಶನ್ ಜಾಮೀನನ್ನು ರದ್ದು ಮಾಡಿತ್ತು. ಕರ್ನಾಟಕ ಹೈಕೋರ್ಟ್ 2024 ಡಿಸೆಂಬರ್ 13ರಂದು ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಜಾಮೀನನ್ನು ನೀಡಿತು. ಇದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿತ್ತು. ನ್ಯಾಯಮೂರ್ತಿಗಳಾದಂತಹ JB ಪಾರ್ದಿವಾಲಾ ಮತ್ತು R ಮಹದೇವನ್ ಅವರಿದ್ದ ಪೀಠ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶವನ್ನು ಅಸಮರ್ಪಕ ಹೀಗಂತ ಕರೆದು ಅದನ್ನು, ಅಂದರೆ ಜಾಮೀನನ್ನು ರದ್ದು ಮಾಡಿತ್ತು. ಕಾರಣ ಇಷ್ಟೇ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಮತ್ತು ಅಪರಾಧದ ಗಂಭೀರತೆಯನ್ನು ಪರಿಗಣಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾರೂ ಕೂಡ ಕಾನೂನಿಗಿಂತ ಮಿಗಿಲಲ್ಲ ಹೀಗಂತ ಸುಪ್ರೀಂ ಕೋರ್ಟ್ ಅಂದು ತೀರ್ಪನ್ನು ಕೊಟ್ಟಿತ್ತು. ಅಂದರೆ ಅವರ ಜಾಮೀನನ್ನು ರದ್ದು ಮಾಡುವಂಥ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಆದ್ರೀಗ ದರ್ಶನ್ ಅವರಿಗೆ ಕುರಿತಾದಂತಹ ಒಂದು ಅತಿ ದೊಡ್ಡ ಸುದ್ದಿಯೊಂದು ಈಗ ನಾನು ಹೇಳ್ತಾ ಇದ್ದೀನಿ. ನಟ ದರ್ಶನ್ ಅಭಿಮಾನಿಗಳು ಪ್ರತಿಯೊಬ್ಬರೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು. ದರ್ಶನ್ಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ ಕೂಡ ಇದು. ನಟ ದರ್ಶನ್ ಅವರು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹದ್ದು. ಅಂದರೆ A1 ಆರೋಪಿಯಾಗಿ ಪವಿತ್ರ ಗೌಡ, A2 ಆರೋಪಿಯಾಗಿ ನಟ ದರ್ಶನ್. ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹದ್ದು. ಅವರೆಲ್ಲರೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹದ್ದು. ಹಾಗಾದರೆ ದರ್ಶನ್ಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ ಏನಪ್ಪ ಅಂತೇಳಿ ನೀವು ಪ್ರತಿಯೊಬ್ಬರು ಕೂಡ ಕೇಳಬಹುದು. ಖಂಡಿತವಾಗಲೂ ನಟ ದರ್ಶನ್ಗೆ ಸಂಬಂಧಿಸಿದಂತಹ ಒಂದು ಅತಿ ದೊಡ್ಡ ಸುದ್ದಿಯನ್ನು ನಾನೀಗ ಹೇಳ್ತೀನಿ. ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್, ಇದು ನಟ ದರ್ಶನ್ ಅವರಿಗೆ ಕುರಿತಾದಂತಹ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದಲೇ ಅವರ ಜಾಮೀನು ತಿರಸ್ಕೃತಗೊಂಡಿರುವಂತಹದ್ದು. ಈಗ ಮತ್ತೆ ನಟ ದರ್ಶನ್ ಅವರು ಅದೇ ಸುಪ್ರೀಂ ಕೋರ್ಟ್ಗೆ ಜಾಮೀನಿಗಾಗಿ ಮೊರೆ ಹೋಗಿರುವಂತಹದ್ದು. ಎಸ್, ಜೈಲು ವಾಸದಿಂದ ನನಗೆ ಮುಕ್ತಿ ನೀಡಬೇಕು ಅಂಥೇಳಿ ನಟ ದರ್ಶನ್ ಅವರು ಮನವಿಯನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಬಳ್ಳಾರಿ ಜೈಲಿನಲ್ಲಿದ್ದಾಗ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು. ಇದಾದ ಬಳಿಕ ಜಾಮೀನು ಕೂಡ ರದ್ದಾಯಿತು.
ಅದಾದ ಮೇಲೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಸೇರುವಂತಾಯಿತು. ಆದ್ರೀಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದೇಕೆ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ದರ್ಶನ್ ಪರವಾಗಿ ವಕೀಲ ರಂಜಿತ್ ರೋಹಟಗಿ ಇವರು ದರ್ಶನ್ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯನ್ನು ಕೂಡ ಮಾಡಿರುವಂಥದ್ದು. ಅದು ಯಾವಾಗ ಡೇಟ್ ಬರುತ್ತೆ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಹಾಗಾದರೆ ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟಲ್ಲಿ ಯಾಕೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು? ಏಕೆಂದರೆ ಈ ಪ್ರಕರಣ ತುಂಬ ಗಂಭೀರವಾದಂತಹ ಪ್ರಕರಣ, ತುಂಬ ಹೈ ಪ್ರೊಫೈಲ್ ಇರುವಂತಹ ಪ್ರಕರಣ. ಸೊ ಈ ಪ್ರಕರಣವನ್ನು ಪ್ರತಿಯೊಬ್ಬರು ಕೂಡ ವಾಚ್ ಮಾಡ್ತಾರೆ. ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಏನಾಯಿತು, ಈಗಾಗಲೇ ವಿನಯ್ ಕುಲಕರ್ಣಿ ಅವರಿಗೆ ಏನು ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂಥದ್ದು. ಸೊ ಹಾಗಾಗಿ ನಟ ದರ್ಶನ್ ಪ್ರಕರಣದಲ್ಲೂ ಕೂಡ ಏನಾಗಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇಡೀ ರಾಜ್ಯದ ಜನರಿಗೂ ಕೂಡ ಇರುವಂತಹದ್ದು. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಸುಪ್ರೀಂ ಕೋರ್ಟ್ ಯಾವಾಗ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡ್ತೋ ಅದೇ ಸುಪ್ರೀಂ ಕೋರ್ಟ್ಗೆ ಈಗ ನಟ ದರ್ಶನ್ ಅವರು ಜಾಮೀನಿಗೆ ಮನವಿಯನ್ನು ಸಲ್ಲಿಸಿರುವಂತಹದ್ದು. ಅದು ಕೂಡ ರಂಜಿತ್ ರೋಹಟಗಿ ಅಂತಂತೇಳಿ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಪರವಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಈ ಒಂದು ವಿಚಾರಣೆ ಮೇ 4ನೇ ತಾರೀಕು ದರ್ಶನ್ ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿ ವಿಚಾರಣೆಗೆ ಬರುವಂತಹ ಒಂದು ಸಾಧ್ಯತೆ ಇದೆ. ಆ ಅರ್ಜಿಯಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ದರ್ಶನ್ ಪರ ವಕೀಲರು ಉಲ್ಲೇಖ ಮಾಡಿರುವಂಥದ್ದು. ಆದರೆ ಆ ಎಲ್ಲ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಸದ್ಯಕ್ಕಂತೂ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಬೇಲ್ ಒಂದು ವೇಳೆ ಮತ್ತೆ ಏನಾದರೂ ಸಿಕ್ಕಿದ್ರೂ ಕೂಡ ಅದು ಮತ್ತೆ ಏನಾದರೂ ಸಮಸ್ಯೆ ಆಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಈಗ ನೇರವಾಗಿ ಸುಪ್ರೀಂ ಕೋರ್ಟ್ ಕದವನ್ನು ನಟ ದರ್ಶನ್ ಅವರು ತಟ್ಟಿದ್ದಾರೆ. ಹಾಗಾದರೆ ಈ ಬಾರಿ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಮಂಜೂರು ಮಾಡುತ್ತಾ? ಹೀಗಿರುವಂತಹ ಪ್ರಶ್ನೆ. ಈಗಾಗಲೇ ಅವರ ಸಿನಿಮಾ ಇತ್ತೀಚೆಗಷ್ಟೇ ತೆರೆ ಕಾಣ್ತು. ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಜೊತೆಗೆ ಅವರ ಅಭಿಮಾನಿಗಳು ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ದರ್ಶನ್ ಯಾವಾಗ ರಿಲೀಸ್ ಆಗಬೇಕು ಅಂತೇಳಿ ಬಹಳ ಕಾತುರದಿಂದ ಕಾಯ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪರವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಪೋಸ್ಟ್ಗಳನ್ನು ಅವರ ಅಭಿಮಾನಿಗಳು ಹಂಚಿಕೊಳ್ತಾ ಬಂದಿದ್ದಾರೆ. ಈಗ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ ದರ್ಶನ್ ಅವರು ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೆ ಮನಗಂಡು ದರ್ಶನ್ ಅವರಿಗೇನಾದರೂ ಬೇಲೇನಾದರೂ ಮಂಜೂರು ಮಾಡಿದ್ರೆ ದರ್ಶನ್ ಅವರು ಈ ಪ್ರಕರಣದಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ತಾರೆ. ಒಂದು ವೇಳೆ ಏನಾದರೂ ಬೇಲ್ ರಿಜೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ದರ್ಶನ್ ಅವರಿಗೆ ಮತ್ತೆ ಒಂದಷ್ಟು ದಿನಗಳ ಕಾಲ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈಗಾಗಲೇ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ 200ಕ್ಕೂ ಹೆಚ್ಚು ಜನ ಸಾಕ್ಷಿಗಳನ್ನು ಈಗ ಏನು ಕಲೆ ಹಾಕಿರುವಂಥದ್ದು. ಅದರಲ್ಲಿ ಕೇವಲ ಒಂದು 2-3 ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ಮಾಡಿರುವಂಥದ್ದು. ಇನ್ನೂ ಉಳಿದಂತಹ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಒಂದು ವೇಳೆ ಏನಾದರೂ ದರ್ಶನ್ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿ ಏನಾದರೂ ಅವರಿಗೆ ಬೇಲ್ ಮಂಜೂರು ಮಾಡಿದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಿಹಿ ಸುದ್ದಿ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.